ಕಿಚ್ಚ ದಚ್ಚು ಫ್ಯಾನ್ಸ್ ವಾರ್ ಕಾಂಜಿ ಪಿಂಜಿ ಹೇಳಿಕೆಗೆ ಡಿ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ. ಮಾಜಿ ಶಾಸಕ ರಾಜಗೌಡ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಡಿ ಫ್ಯಾನ್ಸ್. ತಾರಕಕ್ಕೇರ್ತಾ ಇದೆ ಕಿಚ್ಚ ದಚ್ಚು ಫ್ಯಾನ್ಸ್ ವಾರ್. ಕಾಂಜಿ ಪಿಂಜಿ ಹೇಳಿಕೆಗೆ ಈಗ ಡಿ ಫ್ಯಾನ್ಸ್ ಫುಲ್ ಗರಂ ಆಗಿ ಹೋಗಿದ್ದಾರೆ. ಮಾಜಿ ಶಾಸಕ ರಾಜಗೌಡ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅಂದು ದರ್ಶನ್ ಪರ, ಇಂದು ಸುದೀಪ್ ಪರ. ರಾಜಗೌಡ ಹಳೆ ವಿಡಿಯೋವನ್ನ ಮುಂದಿಟ್ಕೊಂಡು ಟಾಂಗ್ ಅನ್ನು ಕೊಡ್ತಾ ಇದ್ದಾರೆ. ಅಂತೂ ಸ್ಯಾಂಡಲ್ವುಡ್ ನಲ್ಲಿ ಒಂದು ಕಡೆ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಜಾಸ್ತಿ ಆಗ್ತಾರೆ, ಒಂದು ಕಡೆ ಸ್ಯಾಂಡಲ್ವುಡ್ ನಲ್ಲಿ ಫ್ಯಾನ್ಸ್ ವಾರ್ ಜಾಸ್ತಿ ಆಗ್ತಾ ಇದೆ. ರಾಜಗೌಡ ಹಳೆ ವಿಡಿಯೋವನ್ನ ಮುಂದಿಟ್ಕೊಂಡು ಟಾಂಗ್ ಕೊಡ್ತಾ ಇದ್ದಾರೆ. ಎರಡು ವಿಡಿಯೋಗಳನ್ನ ಶೇರ್ ಮಾಡಿ ಟಕ್ಕರ್ ಅನ್ನ ಕೊಡ್ತಾ ಇದ್ದಾರೆ. ಅವತ್ತು ದರ್ಶನ್ ಪರ ಮಾತಾಡಿದ್ರೆ, ಇವತ್ತು ಸುದೀಪ್ ಪರ ಮಾತಾಡ್ತಾ ಇದ್ದೀರಾ. ಕಾಂಜಿ ಪಿಂಜಿ ಹೇಳಿಕೆಗೆ ಡಿ ಫ್ಯಾನ್ಸ್ ಫುಲ್ ಗರಂ ಆಗಿ ಹೋಗಿದ್ದಾರೆ. ಕಾಮೆಂಟ್ ನಲ್ಲಿ ಕಮೆಂಟ್ ಅನ್ನ ಮಾಡ್ತಾನೆ ಇದ್ದಾರೆ, ಪೋಸ್ಟ್ ಮೇಲೆ ಪೋಸ್ಟ್ ಮಾಡ್ತಾನೆ ಇದ್ದಾರೆ. ಈಗ ನೋಡಿ, ಸ್ಯಾಂಡಲ್ವುಡ್ ಅನ್ನೋದೇ ಆ ಕುಟುಂಬದಲ್ಲಿ ಬಿರುಕು ಬೀಳ್ತಾ ಇದೆ. ನಿನ್ನೆ ಕೂಡ ಧನ್ವೀರ್ ಅವರು ಕೂಡ ಸೇರ್ಕೊಂಡಿದ್ರು. ಒಂದು ಕಡೆ 2011ರ ಫೋಟೋವನ್ನು ಕೂಡ ರಿವೀಲ್ ಮಾಡಿ ಅವತ್ತು ಕೂಡ ಸಪೋರ್ಟ್ ಮಾಡಿದ್ರು. ಇವತ್ತು ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಕೂಡ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಶಿಕಾ. ಈಗ ಸ್ಯಾಂಡಲ್ವುಡ್ ನಲ್ಲಿ ಈ ರೀತಿಯಾಗಿ ಫ್ಯಾನ್ಸ್ ವಾರ್ ಹೆಚ್ಚಾಗ್ತಾನೆ ಇದೆ. ಈಗ ನೋಡಿ, ಕಾಂಜಿ ಪಿಂಜಿ ಹೇಳಿಕೆಗೆ ಡಿ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ನಿರೀಕ್ಷಾ, ಆಕ್ಚುಲಿ ಇದು ಹುಬ್ಬಳ್ಳಿಯಲ್ಲಿ ಏನು ಸುದೀಪ್ ಅವರು ಇವೆಂಟ್ ಆಯ್ತು, ಅವ್ರೇನು ಒಂದು ಡೈಲಾಗ್ ಹೇಳಿದ್ರು, ಯುದ್ಧಕ್ಕೆ ರೆಡಿ ಅಂತ ಹೇಳಿ, ಹೊರಗಡೆ ಒಂದು ಪಡೆ ಇದೆ ಅಂತ ಹೇಳಿದ್ರು. ಅದ್ರ ನಂತರ ವಿಜಯಲಕ್ಷ್ಮಿ ಅವರು ರಿಯಾಕ್ಟ್ ಮಾಡಿದ್ರು. ಸೊ ಅದಾದಾಗಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ ಸ್ಟಾರ್ಟ್ ಆಗಿದೆ. ಬಟ್ ನಿನ್ನೆ ಸುದೀಪ್ ಅವರು ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತನ್ನ ಕ್ಲಾರಿಫೈ ಮಾಡಿದ್ದಾರೆ. ಅವರು, ನಾನು ಯಾವುದೇ ಫ್ಯಾನ್ಸ್ಗಾಗ್ಲಿ ಅಥವಾ ಸ್ಟಾರ್ಗಾಗ್ಲಿ ನಾನು ಹೇಳಿಲ್ಲ, ಬಟ್ ವಿಜಯಲಕ್ಷ್ಮಿ ಅವರು ಕೂಡ ನನಗೆ ಹೇಳಿದ್ದಾರೆ ಅನ್ನೋ ತರ ಏನು ನನ್ಗೆ ಅನ್ಸಿಲ್ಲ. ಯಾಕಂದ್ರೆ ಅವರು ನನ್ನ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ಒಂದ್ ವೇಳೆ ಅವ್ರೇನಾದ್ರು ನನ್ನ ಹೆಸರು ಮೆನ್ಷನ್ ಮಾಡಿ ಹೇಳಿದಿದ್ರೆ ನಾನು ಅದಕ್ಕೆ ಖಡಕ್ ಆಗಿ ಉತ್ತರ ಕೊಡ್ತಿದ್ದೆ. ಬಟ್ ಅವ್ರು ಯಾವುದೇ ರೀತಿ ನನ್ನ ಹೆಸರು ತಗೊಂಡಿಲ್ಲ. ಅವ್ರು ನನ್ನ ಹೆಸರು ತಗೊಳ್ಳದೇ ಇದ್ದಾಗ ನಾನು ಆ ಹೆಣ್ಣು ಮಗಳ ಹೆಸರಿಟ್ಟು ಮಾತಾಡೋದು ಅಥವಾ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ ಅಂತ ಸುದೀಪ್ ಅವ್ರು ಹೇಳಿದ್ದಾರೆ. ಬಟ್ ಸುದೀಪ್ ಅವರ ಬಗ್ಗೆನೂ ಕೂಡ ರಾಜು ಗೌಡ್ರು ಇರ್ಬೋದು, ಚಕ್ರವರ್ತಿ ಚಂದ್ರಚೂಡ ಇರ್ಬೋದು, ಹಾಗೇನೆ ಆಕ್ಟರ್ ವಿನಯ್ ಗೌಡ, ಇವರೆಲ್ಲ ಸುದೀಪ್ ಅವ್ರ ಪರವಾಗಿ ಮಾತಾಡಿದ್ದಾರೆ. ಅವರು ಪೈರಸಿ ಒಂದು ವಿರುದ್ಧವಾಗಿ ಈ ರೀತಿ ಯುದ್ಧದ ಒಂದು ಪದವನ್ನ ಬಳಸಿ ಹೇಳಿರುವಂತದ್ದು ಯಾವುದೇ ರೀತಿಯಾದಂತ ದರ್ಶನ್ ಸರ್ ಅಭಿಮಾನಿಗಳಿಗಿರ್ಬೋದು ಅಥವಾ ದರ್ಶನ್ಗೆ ಇರ್ಬೋದು, ದರ್ಶನ್ ಸರ್ಗೆ ಇರ್ಬೋದು, ಈ ರೀತಿ ಹೇಳಿರುವಂತದ್ದಲ್ಲ ಅಂತ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ನಿರೀಕ್ಷಾ. ಈಗ ನೋಡಿ, ಚಂದನ ಅನ್ನೋದು ಒಂದು ಕುಟುಂಬ, ಅದು ಸ್ಯಾಂಡಲ್ವುಡ್ ಅನ್ನೋದೇ ಒಂದು ಕುಟುಂಬ. ಅದು ಆ ಕುಟುಂಬದಲ್ಲಿ ಈಗ ಬಿರುಕು ಮೂಡೋದಕ್ಕೆ ಸುದೀಪ್ ಅವರ ಒಂದು ಹೇಳಿಕೆನೇ ಕಾರಣ ಆಯ್ತು. ಅವರೊಂದು ಮಾತನ್ನ ಹೇಳ್ತಾರೆ, ಯುದ್ಧಕ್ಕೆ ರೆಡಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆ ಯುದ್ಧ ಅನ್ನೋದು ಯಾರ ಜೊತೆಗಿನ ಯುದ್ಧ, ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರಾ ಅಂತ? ಹೌದು ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಯುದ್ಧಕ್ಕೆ ರೆಡಿ, ಹೊರಗಡೆ ಒಂದು ಪಡೆ ಇದೆ ಅಂತ ಹೇಳಿದ್ರು. ಆದ್ರೆ ದರ್ಶನ್ ಅವ್ರ ಅಭಿಮಾನಿಗಳ ಪಡೆ ಅಂತಾನೋ ಅಥವಾ ಇನ್ನೊಬ್ಬ ಸ್ಟಾರ್ಗಳ ಯಾರ್ದೋ ಹೆಸರು ಹೇಳಿ ಅವರ ಪಡೆ ಅಂತ ಮೆನ್ಷನ್ ಮಾಡಿಲ್ಲ. ಅವ್ರು ಹೇಳಿರೋದು ಹೊರಗಡೆ ಒಂದು ಪಡೆ ಇದೆ, 25ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಅಂತ ಹೇಳಿದ್ರು. ಹೊರಗಡೆ ಇರೋ ಪಡೆ ಅಂತಂದ್ರೆ ಸಿನಿಮಾ ಪೈರಸಿ ಮಾಡುವಂತ ಪಡೆಗೆ ಹೇಳಿರುವಂತದ್ದು ಅಂತ. ಯಾಕಂದ್ರೆ ಆ ಹಿಂದೆ ಅಂದ್ರೆ ಇವೆಂಟ್ ಏನ್ ನಡೆಯುತ್ತೆ ಅದಕ್ಕಿಂತ ಬಿಫೋರ್ ಒಂದಿಷ್ಟು ಅವ್ರ ಸ್ನೇಹಿತರ ಬಳಗದಲ್ಲಿ ಅವರು ಮಾತಾಡ್ಕೊಂಡಿರ್ತಾರೆ ಈ ಒಂದು ಪೈರಸಿ ಬಗ್ಗೆ ಒಂದು ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು ಅನ್ನೋ ಒಂದು ವಿಚಾರವಾಗಿ. ಸೊ ಹಾಗಾಗಿ ಸ್ಟೇಜ್ ಅಲ್ಲಿ ಬಂದಾಗ ಯುದ್ಧ ಮಾಡ್ಬೇಕು, ಒಂದು ಹೊರಗಡೆ ಒಂದು ಪಡೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಇಷ್ಟು ದಿನ ಶಾಂತವಾಗಿದ್ದು ಸಾಕು, ಸಿನಿಮಾ ಉಳಿಬೇಕಲ್ಲ ಅನ್ನೋ ಉದ್ದೇಶದಿಂದ ಹೇಳಿದೀನಿ ಅಂತ ಹೇಳ್ತಾರೆ. ಅಂಡ್ ಅಗೇನ್ ಇದು ಅವರು ಯಾವುದೇ ರೀತಿಯಾದಂತ ಒಂದು ಯುದ್ಧ ಮಾಡ್ಬೇಕು, ಪಡೆ ಇದೆ ಅಂತಂದಾಗ ದರ್ಶನ್ ಸರ್ ನೇಮ್ ನ ಯಾವುದೇ ರೀತಿ ಅವ್ರು ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಥ್ಯಾಂಕ್ ಯು ರಾಶಿಕಾ, ನಿಮ್ಮೆಲ್ಲ ಮಾಹಿತಿಗಾಗಿ.